ಜೆಡಿಎಸ್ಗೆ ಹೋಗಿ ಚಿಕನ್ ಕಬಾಬ್ ತಿಂದು ಟೋಪಿ ಧರಿಸಿದವನು ನೀನೊಬ್ಬ ನಕಲಿ ಹಿಂದೂ, ಹುಲಿಯಲ್ಲ ಇಲಿ ಅಂದ್ರು ರೇಣುಕಾಚಾರ್ಯ. ವಿಜಯೇಂದ್ರಗೆ ಯತ್ನಾಳ್ ಸವಾಲ್, ಯತ್ನಾಳ್ಗೆ ರೇಣುಕಾ ಸವಾಲ್. ನಮಸ್ಕಾರ, ಸ್ಪೇನ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ಗೋವಿಂದಪ್ಪ. ಜೆಡಿಎಸ್ಗೆ ಹೋಗಿ ಚಿಕನ್ ಕಬಾಬ್ ತಿಂದು ಟೋಪಿ ಧರಿಸಿದವನು ನೀನೊಬ್ಬ ನಕಲಿ ಹಿಂದೂ, ಹುಲಿಯಲ್ಲ ಇಲಿ ಅಂದ್ರು ರೇಣುಕಾಚಾರ್ಯ. ವಿಜಯೇಂದ್ರಗೆ ಯತ್ನಾಳ್ ಸವಾಲ್, ಯತ್ನಾಳ್ಗೆ ರೇಣುಕಾ ಸವಾಲ್. ಎಸ್, ರಾಜ್ಯ ರಾಜಕಾರಣದಲ್ಲಿ ಯಾವಾಗ ಏನಾಗುತ್ತೆ, ಹಾಗೆ ಯಾರು ಯಾರಿಗೆ ಶತ್ರು ಆಗ್ತಾರೆ ಅಂತ ಯಾರು ಕೂಡ ಊಹೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಶತ್ರುವಿನ ಶತ್ರು ಮಿತ್ರ ಅನ್ನೋ ರೀತಿಯಲ್ಲಿ ಕೆಲವೊಂದು ಸಂದರ್ಭದಲ್ಲಿ ರಾಜಕಾರಣದಲ್ಲಿ ಆಗ್ತಾ ಇರುತ್ತೆ. ಬಟ್ ಇಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲೇ ಸ್ವಪಕ್ಷದ ನಾಯಕರೇ ಅವರವರ ಕಾಲನ್ನ ಎಳೆಯುವಂತಹ ಸಂದರ್ಭ ಈಗ ಹೊಸದೇನಲ್ಲ ಬಿಡಿ. ಎಸ್, ಅದಕ್ಕೆ ಪುಷ್ಟಿ ನೀಡುವಂತಹ ಎಷ್ಟು ಘಟನೆಗಳು ನಡೆದು ಹೋಗಿದೆ. ಅದರಲ್ಲೂ ಮುಖ್ಯವಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಹಾಗೆ ರೇಣುಕಾಚಾರ್ಯ ಅವರ ಸದ್ದು ಗದ್ದಲ ಇತ್ತೀಚೆಗೆ ಜಾಸ್ತಿ ಆಗ್ಬಿಟ್ಟಿದೆ. ಹೌದು, ರೇಣುಕಾಚಾರ್ಯ ಯತ್ನಾಳ್ ಅವರ ವಿರುದ್ಧವಾಗಿ ಗುಡುಗಿದ್ದಾರೆ. ವಿಜಯಪುರದಲ್ಲಿ ಶಿಕ್ಷಣ ಸಂಸ್ಥೆಗಳು, ಕಲಬುರಗಿಯಲ್ಲಿ ಸಕ್ಕರೆ ಕಾರ್ಖಾನೆಗಳನ್ನ ಹೊಂದಿದ್ದೀರಿ, ಇದಕ್ಕೆ ನಿಮ್ಗೆ ಹಣ ಎಲ್ಲಿಂದ ಬಂತು? ನಿಮ್ಮ ಬಂಡವಾಳ ಎಲ್ಲ ನನಗೆ ಗೊತ್ತಿದೆ. ಹಿಂದೂ ಹುಲಿ ಅಂತ ಹೇಳ್ಕೊಳ್ಳುವ ನೀವು ಜೆಡಿಎಸ್ ಸೇರ್ಕೊಂಡು ಟಿಪ್ಪು ಸುಲ್ತಾನನ ಜನ್ಮ ದಿನಾಚರಣೆಯಂದು ಬಿರಿಯಾನಿ ಕಬಾಬನ್ನ ತಿಂದಿದ್ದನ್ನ ಮರ್ತ್ಬಿಟ್ರ ಸ್ವಾಮಿ ಅಂತ ಕೇಳಿದ್ದಾರೆ. ಎಂಪಿ ರೇಣುಕಾಚಾರ್ಯ ಅವರು ಶಾಸಕ ಬಸನಗೌಡ ಪಾಟೀಲ್ ಅವರನ್ನ ಛೇಡಿಸಿದ್ದಾರೆ. ಮಾಜಿ ಸಚಿವ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಮನೆಯಲ್ಲಿ ಬಿವೈ ವಿಜೇಂದ್ರ ನಿಷ್ಠರ ಬಣದ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದಂಥ ಅವರು ಯತ್ನಾಳ್ ವಿರುದ್ಧ ನಿರಂತರವಾಗಿ ಮಾತಾಡಿರುವಂಥದ್ದು. ಸಚಿವ ಎಂಬಿ ಪಾಟೀಲ್ ಜೊತೆ ಯತ್ನಾಳ್ ಒಳ ಒಪ್ಪಂದ ಮಾಡಿಕೊಂಡಿದ್ದಾರೆ. ಯತ್ನಾಳ್ ಮೂಲತಃ ಬಬಲೇಶ್ವರದವರು. ಆ ಕ್ಷೇತ್ರದಲ್ಲಿ ಯಾಕೆ ಸ್ಪರ್ಧೆ ಮಾಡುವುದಿಲ್ಲ? ಯಾಕಂತಂದ್ರೆ ಕಾಂಗ್ರೆಸ್ ಜೊತೆಗಿನ ಒಳ ಒಪ್ಪಂದವೇ ಕಾರಣ. ಅಪ್ಪು ಪಟ್ಟಣಶೆಟ್ಟಿಗೆ ಟಿಕೆಟ್ ಕೊಟ್ಟಿದ್ರೆ ಯತ್ನಾಳ್ ಶಾಸಕ ಆಗ್ತಾ ಇರಲಿಲ್ಲ. ಹಿಂದೆ ಪಕ್ಷದಿಂದ ಉಚ್ಚಾಟನೆಗೊಂಡಿದ್ದಾಗ ಯಡಿಯೂರಪ್ಪ ಅವರ ಕೈಕಾಲನ್ನ ಹಿಡ್ಕೊಂಡು ಪಕ್ಷಕ್ಕೆ ವಾಪಸ್ ಬಂದ್ರು. ಅವರು ನಾಲ್ಗೆ ಬಿಗಿ ಹಿಡಿದು ಮಾತಾಡಬೇಕು ಅಂತ ಹೇಳಿದ್ರು. ಯತ್ನಾಳ್ ಹಾಗೆ ಕುಮಾರ್ ಬಂಗಾರಪ್ಪ, ಜಿಎಂ ಸಿದ್ದೇಶ್ವರ, ಬಿಪಿ ಹರೀಶ ಅವರನ್ನ ಮುಲಾಜಿಲ್ಲದೆ ಪಕ್ಷದಿಂದ ಉಚ್ಚಾಟಿಸಬೇಕು. 3-4 ಜನ ಸೇರ್ಕೊಂಡು ದೆಹಲಿಗೆ ಹೋದ್ರೆ ಇಡೀ ಪಕ್ಷವೇ ಹೋಗಿದೆ ಎಂಬಂತೆ ಬಿಂಬಿಸ್ತಾ ಇದ್ದಾರೆ. ಇವರು ಕಾಮಿಡಿ ಪೀಸ್ಗಳು ಕಣ್ರಿ, ಹಾಗೆ ಮಾನಸಿಕ ಅಸ್ವಸ್ಥರು ಅಂತ ಕೂಡ ಟೀಕೆ ಮಾಡಿದ್ದಾರೆ. ದೆಹಲಿಯಲ್ಲಿ ಪಕ್ಷದ ವರಿಷ್ಠರನ್ನ ಭೇಟಿ ಮಾಡೋದಕ್ಕೆ ಇವರಿಗೆ ಅವಕಾಶನೇ ಸಿಕ್ಕಿಲ್ಲ. ಆದ್ರೆ ಭೇಟಿ ಮಾಡಿ ದೂರು ಕೊಟ್ಟಿದ್ದೀವಿ ಅಂತ ಸುಳ್ಳು ಹೇಳ್ಕೊಂಡು ತಿರುಗಾಡ್ತಿದ್ದಾರೆ. ನಡ್ಡಾ ಅವರನ್ನ ಭೇಟಿ ಮಾಡಿದ್ರೆ ಫೋಟೋ ಬಿಡುಗಡೆ ಮಾಡ್ಲಿ ಅಂತ ಅವರು ಸವಾಲನ್ನು ಕೂಡ ಹಾಕಿದ್ರು. ಅಷ್ಟೇ ಅಲ್ಲದೆ, ಮಿಸ್ಟರ್ ಕುಮಾರ್ ಬಂಗಾರಪ್ಪ, ನಿಮ್ಮ ತಂದೆ ಬಿಜೆಪಿಗೆ ಬಂದಾಗ ನೀನು ಬಿಜೆಪಿಗೆ ಬರಲಿಲ್ಲ. ಬಿಜೆಪಿಯ ಸೊರಬ ಕಾರ್ಯಕ್ರಮಕ್ಕೂ ಕೂಡ ನೀನು ಬರಲಿಲ್ಲ. ಮೂಲ ಬಿಜೆಪಿ ಕಾರ್ಯಕರ್ತರನ್ನ ಮರೆತ ಕಾರಣಕ್ಕೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಸೋಲ್ಬೇಕಾಯ್ತು. ಸೋತ ಮೇಲೂ ಕಾಂಗ್ರೆಸ್ ಸೇರುವ ಪ್ರಯತ್ನ ಮಾಡಿದೆ. ಮಧು ಬಂಗಾರಪ್ಪ ಕಾಂಗ್ರೆಸ್ ಸೇರೋದಕ್ಕೂ ಅಡ್ಗಾಲನ್ನ ಹಾಕ್ತೆ. ಈಗ ನ್ಯಾಷನಲ್ ಲೀಡರ್ ಆಗಲು ಹೊರಟ್ಬಿಟ್ಟಿದೆಯಾ ಅಂತ ರೇಣುಕಾಚಾರ್ಯ ಅವರು ಏಕವಚನದಲ್ಲೇ ಕಿಡಿಕಾರಿದ್ದಾರೆ. ಇನ್ನು ಬಿಪಿ ಹರೀಶ್ ಶಾಸಕನಾಗುವುದಕ್ಕೆ ಯಡಿಯೂರಪ್ಪನವರೇ ಕಾರಣ. ಹರಿಹರದಲ್ಲಿ ನಿನ್ನ ಯೋಗ್ಯತೆ ಏನು ಅನ್ನೋದು ನಮ್ಗೆ ಗೊತ್ತಿದೆ. ಕಾಂಗ್ರೆಸ್ ಜೊತೆ ಒಳ ಒಪ್ಪಂದ ಮಾಡಿಕೊಂಡು ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಯನ್ನ ಸೋಲಿಸಿಬಿಟ್ಟೆ ಅಂತ ಕೂಡ ಹೇಳಿದ್ರು. ಅಷ್ಟೇ ಅಲ್ಲದೆ ಸಭೆಯಲ್ಲಿ ಮಾಜಿ ಶಾಸಕ ಸಂಪಂಗಿ, ಕಟ್ಟ ಸುಬ್ರಹ್ಮಣ್ಯ ನಾಯ್ಡು, ಎಂಡಿ ಲಕ್ಷ್ಮೀನಾರಾಯಣ ಮತ್ತು ಇತರರು ಕೂಡ ಇದ್ರು. ಈ ಸಂದರ್ಭದಲ್ಲೇ ಯತ್ನಾಳ್ ಅವರಿಗೆ ನೀನೊಬ್ಬ ನಕಲಿ ಹಿಂದೂ, ಹುಲಿಯಲ್ಲ ನೀನು ಇಲಿ ಅಂತ ರೇಣುಕಾಚಾರ್ಯ ಅವರು ಹೇಳಿರುವಂಥದ್ದು. ಬಿಜೆಪಿಯಿಂದ ಉಚ್ಚಾಟಿತ ಶಾಸಕ ಯತ್ನಾಳ್ ಅವರನ್ನ ಯಾವಾಗಲೂ ಕೂಡ ಇದೇ ರೀತಿ ಟೀಕೆಯನ್ನ ಮಾಡ್ತಿರ್ತಾರೆ. ಇದೇ ವಿಚಾರಕ್ಕೆ ಮಾತಾಡಿದಂಥ ಅವರು ಈ ಹಿಂದೆ ಬಿಜೆಪಿ ಸರ್ಕಾರದಲ್ಲೂ ಕೂಡ ಹಿಂದೂ ಕಾರ್ಯಕರ್ತರಿಗೆ ರಕ್ಷಣೆ ಅನ್ನೋದೇ ಇರಲಿಲ್ಲ. ರಕ್ಷಣೆ ಅನ್ನೋದು ಯಾವಾಗಿತ್ತೋ ನನಗಂತೂ ಗೊತ್ತಿಲ್ಲ. ಅವರ ಈ ಹೇಳಿಕೆಗೆ ರೇಣುಕಾಚಾರ್ಯ ಅವರು ಮುಂದುವರೆದು ಮಾತಾಡಿದ್ರು. ನೀನು ಸ್ವಯಂ ಘೋಷಿತ ಹಿಂದುತ್ವ ಉಳ್ಳವನಾಗಿದ್ರೆ ಇಫ್ತಾರ್ ಕೂಟಕ್ಕೆ ಹೋಗಿ ಚಿಕನ್ ಕಬಾಬ್ ಯಾಕೆ ತಿಂದೆ? ಟಿಪ್ಪು ಅವತಾರ ಯಾಕಪ್ಪ ತಾಳ್ದೆ? ಟೋಪಿ ಹಾಕ್ಕೊಂಡಿಲ್ವಾ? ನಿನ್ನ ಆಟಗಳನ್ನ ಬಿಟ್ಟು ಬಿಡು, ನನ್ನ ಹತ್ರ ನಡೆಸೋಕೆ ಹೋಗ್ಬೇಡ, ನೀನೊಬ್ಬ ನಕಲಿ ಹಿಂದೂ ಅಂತ ಜರ್ದಿದ್ದಾರೆ. ಬಿಜೆಪಿ ಸರ್ಕಾರ ಇದ್ದಾಗ ಹಿಂದೂಗಳ ರಕ್ಷಣೆ ಮಾಡಿದ್ದೀವಿ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಈ ಹಿಂದೆಯೂ ಕೂಡ ಹಿಂದೂಗಳ ರಕ್ಷಣೆಯನ್ನ ಮಾಡಿಲ್ವಾ? ಯಡಿಯೂರಪ್ಪ ಅವರು ಸಂಘ ಪರಿವಾರದಿಂದ ಬಂದಿರೋರು. ನೀನು ನಿನ್ನ ನಕಲಿ ಹಿಂದುತ್ವವನ್ನ ಇಲ್ಲಿಗೆ ಬಿಟ್ಟು ಬಿಡಪ್ಪ ಅಂತ ಏಕವಚನದಲ್ಲೇ ಕುಟುಕಿದ್ರು. ಜೆಡಿಎಸ್ಗೆ ಹೋಗಿ ಚಿಕನ್ ಕಬಾಬ್ ತಿಂದು ಅಲ್ಪಸಂಖ್ಯಾತರ ಟೋಪಿಯನ್ನ ಹಾಕೊಂಡು ನೀನು ಟಿಪ್ಪು ಖಡ್ಗವನ್ನ ಹಿಡ್ಕೊಂಡು ಇಫ್ತಿಯಾರ್ ಕೂಟ ಮಾಡಿದ್ದು ನಮಗೆಲ್ಲ ಗೊತ್ತಿಲ್ವಾ? ಫೋಟೋಗಳು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಸಾಕು, ನೀನು ಟೋಪಿ ಹಾಕೊಂಡಿರೋ ಫೋಟೋಗಳೇ ಬರುತ್ತೆ. ನಿನ್ನನ್ನ ನೀನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಈ ರೀತಿ ನಕಲಿ ಹಿಂದುವಾಗಿ ಮಾತಾಡ್ತೀಯ ಅಂತ ರೇಣುಕಾಚಾರ್ಯ ಅವರು ಕಾರವಾಗಿ ಮಾತಾಡಿದ್ದಾರೆ. ಹೌದು,
ಯಾವಾಗಲೂ ಕೂಡ BS ಯಡಿಯೂರಪ್ಪ ಹಾಗೆ ಅವರ ಕುಟುಂಬದ ವಿರುದ್ಧ ಸಮರ ಸಾರಿರುವ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಈ ಹಿಂದೆ ಅಂದ್ರೆ ಉಚ್ಚಾಟನೆಯನ್ನೇ ಸವಾಲಾಗಿ ಸ್ವೀಕರಿಸಿ ಹೊಸ ಪಕ್ಷದ ಸ್ಥಾಪನೆ ಮಾಡುವುದಾಗಿ ಗುಡುಗಿದ್ರು. ಬಿಜೆಪಿಯಿಂದ ಉಚ್ಚಾಟನೆಗೊಂಡ ಬಳಿಕ ಮೊದಲ ಬಾರಿಗೆ ವಿಜಯಪುರಕ್ಕೆ ತೆರಳಿದಂತಹ ಸಂದರ್ಭದಲ್ಲಿ ಯತ್ನಾಳ್ ಪ್ರಸಿದ್ಧ ಸಿದ್ದೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಕೂಡ ನೆರವೇರಿಸಿದರು. ಅದಾದ ನಂತರ ಅವರು ಮಾತಾಡಿದ್ರು, ಬಿಜೆಪಿಯಿಂದ ಹಿಂದೂಗಳ ರಕ್ಷಣೆ ಆಗೋದಿಲ್ಲ, ಆದ್ರಿಂದ ಹಿಂದೂಗಳ ರಕ್ಷಣೆಗೆ ಹೊಸ ಪಕ್ಷ ಕಟ್ಟುವ ಅನಿವಾರ್ಯತೆ ಬಂದೇ ಬಿಟ್ಟಿದೆ ಅಂದ್ರು. ವಿಜಯೇಂದ್ರ ಅಷ್ಟೇ ಇರದೆ ದೊಡ್ಡ ಭ್ರಷ್ಟ ಅವ, ಮಹಾಭ್ರಷ್ಟ ಅವ, ಇವನನ್ನ ನಮ್ಮ ಮೇಲೆ ಯಾಕೆ ಹೇರ್ತೀರಿ, ಇವನಿಂದ BSY ಜೈಲಿಗೆ ಹೋಗ್ಬೇಕಾಯ್ತು, ನಕಲಿ ಸಹಿ ಮಾಡಿದ ಆರೋಪ ವಿಜಯೇಂದ್ರ ಮೇಲಿದೆ, 40% ಕಮಿಷನ್ ಸೇರಿದಂತೆ ಸಾಕಷ್ಟು ಹಗರಣಗಳಲ್ಲಿ ವಿಜಯೇಂದ್ರ ಅವರ ಹೆಸರಿದೆ. ಹೀಗೆ ಹಗರಣ ಮಾಡಿರುವ ಒಂದು ಕುಟುಂಬವನ್ನ ಪಕ್ಷದಲ್ಲಿ ಮುಂದುವರಿಸೋದಾದ್ರೆ ಹಿಂದುತ್ವವಾದಿಗಳು ಹಿಂದೂ ಜನತೆ ಒಂದು ನಿರ್ಣಯ ಕೈಗೊಳ್ಳಬೇಕಾಗುತ್ತೆ. ಆ ಬಗ್ಗೆ ಇವತ್ತಿನಿಂದಲೇ ಆ ಬಗ್ಗೆ ಜಾಗೃತಿ ಮೂಡಿಸೋದಕ್ಕೆ ಆರಂಭಿಸ್ತೀವಿ ಅಂತಲೂ ಕೂಡ ಈ ಹಿಂದೆ ಹೇಳಿದರು. ಅಷ್ಟೇ ಅಲ್ಲದೆ ವಿಜಯದಶಮಿ ವೇಳೆಗೆ ಹೊಸ ಪಕ್ಷ ಜನರ ಅಭಿಪ್ರಾಯವನ್ನ ಸಂಗ್ರಹಿಸಿ ಒಂದು ಹಿಂದೂ ಪಕ್ಷವನ್ನ ಅಸ್ತಿತ್ವಕ್ಕೆ ತರ್ತೀವಿ. ಬಹಳಷ್ಟು ಜನರು ಬಿಜೆಪಿಯಿಂದ ಹಿಂದೂ ರಕ್ಷಣೆ ಮಾಡ್ತಾ ಇಲ್ಲ ಅಂತ ಅಳಲನ್ನ ತೊಡ್ಕೊಂಡಿದ್ದಾರೆ. ಹಲವು ಹಿಂದೂ ಕಾರ್ಯಕರ್ತರು ಸಾವನ್ನಪ್ಪಿದ್ರು, ಎನ್ಕೌಂಟರ್ ಮಾಡುವಂತಹ ದಿಟ್ಟ ಕ್ರಮವನ್ನು ಕೂಡ ಕೈಗೊಳ್ಳಿಲ್ಲ ನೀವು ಅಂತ ಕೇಳಿದ್ರು. ಇವರ ಕುಟುಂಬ ಹೊಂದಾಣಿಕೆ ರಾಜಕೀಯ ಮಾಡಿ ಪಕ್ಷವನ್ನ ದುರ್ಬಲ ಮಾಡಿಬಿಟ್ಟಿದ್ದಾರೆ. ಹಿಂದೂಗಳ ರಕ್ಷಣೆ, ದೇಶಕ್ಕಾಗಿ ಹಿಂದೂ ಪಕ್ಷ ಅಸ್ತಿತ್ವ ತರಬೇಕಾಗಿದೆ. ನಾವು ಬಿಜೆಪಿ ಪ್ರಧಾನಿ ನರೇಂದ್ರ ಮೋದಿ ವಿರೋಧಿಗಳಲ್ಲ, ಆದರೆ ಇದೇ ಕುಟುಂಬದ ಮೇಲೆ ವರಿಷ್ಠರು ನಿರ್ಬಲವಾದ್ರೆ ನಮ್ಮ ದಾರಿ ನಾವು ಕಂಡುಕೊಳ್ಬೇಕಾಗುತ್ತೆ. ಹಿಂದೂ ಪಕ್ಷ ಕಟ್ಟುವ ಬಗ್ಗೆ ಬೀದರ್ನಿಂದ ಹಿಡಿದು ಚಾಮರಾಜನಗರದವರೆಗೂ ಕೂಡ ಒತ್ತಾಯಿಸಿಬಿಟ್ಟಿದ್ದಾರೆ. ಹೊಸ ಪಕ್ಷದ ಬಗ್ಗೆ ನಾವು ಜನಾಭಿಪ್ರಾಯವನ್ನ ಈಗಾಗಲೇ ಸಂಗ್ರಹಿಸ್ತಾ ಇದ್ದೀವಿ. ಒಂದು ವೇಳೆ ಹೊಸ ಪಕ್ಷದ ಪರವಾಗಿ ಅಭಿಪ್ರಾಯ ಬಂದ್ರೆ ಖಂಡಿತವಾಗೂ ಕೂಡ ನಾವು ಹೊಸ ಪಕ್ಷವನ್ನ ಕಟ್ತೀವಿ, ವಿಜಯದಶಮಿ ವೇಳೆಗೆ ರಚನೆ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರು. ಹಿಂದೂಗಳ ಹೊಸ ವರ್ಷದ ದಿನವೇ ಸಂದೇಶ ತಮ್ಮ ಸ್ವಾರ್ಥಕ್ಕಾಗಿ BSY ಹಾಗೆ ವಿಜಯೇಂದ್ರ ಹಿಂದುತ್ವವಾದಿಗಳನ್ನ ತುಳಿತಾ ಬಂದಿದ್ದಾರೆ. ಅದಕ್ಕೆ ನಾನು ಈಗ ಬಲಿಯಾಗ್ತಾ ಇದ್ದೀನಿ. ಪಕ್ಷದಲ್ಲಿ ವಂಶ ಪಾರಂಪರ್ಯ ಮುಂದುವರಿಸೋದಕ್ಕೆ BSY ಕುಟುಂಬ ಮುಂದಾಗಿದೆ. ಹೈಕಮಾಂಡ್ಗೆ ಮನವಿ ಮಾಡ್ತೀನಿ, ವಂಶ ಪಾರಂಪರ್ಯ ಭ್ರಷ್ಟಾಚಾರದಲ್ಲಿರುವವರ ವೈರಿ ಪಕ್ಷಗಳನ್ನ ಹೊಂದಾಣಿಕೆ ಇರುವ ನಾಯಕರನ್ನ ತೆಗೆದಿದ್ರೆ ರಾಜ್ಯದ ಜನಕ್ಕೆ ಬಿಜೆಪಿ ಮೇಲಿನ ವಿಶ್ವಾಸ ಹೋಗುತ್ತೆ. ಇದೇ ರೀತಿ ಮುಂದುವರೆದ್ರೆ ನಾವು ಪರ್ಯಾಯ ಮಾರ್ಗವನ್ನ ಕಂಡುಕೊಳ್ಬೇಕಾಗುತ್ತೆ. ಹೈಕಮಾಂಡ್ ಪಕ್ಷದಲ್ಲಿ ವಂಶ ಪಾರಂಪರ್ಯ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಬೇಕು. ಇಲ್ಲದೇ ಇದ್ರೆ ಮುಂದಿನ ದಿನಗಳಲ್ಲಿ ಪಕ್ಷಕ್ಕೆ ಪರ್ಯಾಯವಾಗಿ ನಾವು ನಿಲ್ಬೇಕಾಗುತ್ತೆ. ಹಾಗಾಗಿ ಅತಿ ಬೇಗ ಒಂದು ನಿರ್ಧಾರವನ್ನ ತಗೊಳ್ಳಿ ಅಂತ ಯತ್ನಾಳ್ ಅವರು ಹೇಳಿದ್ರು. ಆ ಹೇಳಿಕೆಗೆ ಈಗ ರೇಣುಕಾಚಾರ್ಯ ಅವರು JDSಗೆ ಹೋಗಿ ಚಿಕನ್ ಕಬಾಬ್ ತಿಂದು ಟೋಪಿ ಹಾಕೊಂಡು ಜನರನ್ನ ಮೋಸ ಮಾಡ್ತೀಯ, ನೀನೊಬ್ಬ ನಕಲಿ ಹಿಂದೂ, ನೀನು ನಕಲಿ ಹಿಂದೂ, ಹುಲಿಯಲ್ಲ ನೀನು ಇಲ್ಲಿ ಅಂತ ರೇಣುಕಾಚಾರ್ಯ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಹೇಳಿಕೆಗೆ ಯತ್ನಾಳ್ ಅವರು ಏನು ಉತ್ತರವನ್ನು ಕೊಡ್ತಾರೆ ಏನು ಅನ್ನೋದನ್ನ ಕಾದಷ್ಟೇ ನೋಡಬೇಕಾಗಿದೆ. ಎಸದಾಗಿತ್ತು ಇವರಿಗಿನ ಸ್ಪೀಡ್ ನ್ಯೂಸ್. ನೋಡ್ತಾ ಇರಿ, ಸುದ್ದಿ ನಿಮ್ಮದು, ವೇಗ ನಮ್ಮದು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ,